2028 ಒಂದಾಗಿ ನಾವು ಸರ್ಕಾರಕ್ಕೆ ಬರ್ತೀವಿ. ಇಲ್ಲಿ ಗೊಂದಲ ಇಲ್ಲ, ಎಲ್ಲ ಸರಿಯಾಗಿದೆ ಅಂದರೆ ಮುಗಿದೈತಿಲ್ಲ. ಇನ್ನೇನು ಈಗ ಡೆಲ್ಲಿಗೆ ಹೋಗೋ ಪ್ರಸ್ತಾಪ ಇಲ್ವಾ ಸರ್? ಅದೆಲ್ಲ ಏನು ಮುಗ್ದೈತಲ್ವಾ? ಇವತ್ತು ಕೇಂದ್ರ ಅದೆಲ್ಲ ಮುಗ್ದೈತಲ್ವಾ? ಅಲ್ಲ, ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ ಇದೆ ಅಂತೆ. ನನಗೇನು ಗೊತ್ತಾ? ಇನ್ನೇನು ಗೊಂದಲ? ನನಗೇನು ಗೊತ್ತಿದೆ? ಹಾಂ ಸರ್. ಸೊ ಈ ಅಧಿವೇಶನದವರೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ ಗೊಂದಲಕ್ಕೆ ಅಂತ. ಕಾಂಗ್ರೆಸ್ ತಾತ್ಕಾಲಿಕ ಪರ್ಮನೆಂಟ್ ಕಾಂಗ್ರೆಸ್ ಸರ್ಕಾರ ಇರ್ತದೆ, ಕಾಂಗ್ರೆಸ್ ಪಾರ್ಟಿ ಇರ್ತದೆ, ಕಾಂಗ್ರೆಸ್ ವಾಪಸ್ ಸರ್ಕಾರ ಅಸ್ಥಿರತೆ ಇದೆ ಅಂತ ಬಿಜೆಪಿ ಆರೋಪ. ಗವರ್ಮೆಂಟ್ ಇಸ್ ಸ್ಟೇಬಲ್. It will complete its term 5 years and it will come back to power in 2028. ಯಾವುದೇ ಗೊಂದಲ ಇನ್ನೊಂದು ಇಲ್ಲ. ಇಲ್ಲಿ ಕಾಣ್ತಾ ಇದೆ. ಸರಿಯಾಗಿ ಹೇಳಿದ್ದಾರೆ ಸ್ವಾಮೀಜಿ. ಕುಮಾರಸ್ವಾಮಿ ಅವರು ನಾನು ಹೇಳಿದ್ರಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ 2025ನೇ ತಾರೀಕು ನವೆಂಬರ್ 25, 1949 ರಾಜಕೀಯ ಪಕ್ಷಗಳು ಧರ್ಮ ಮತ್ತು ಜಾತಿಯನ್ನು ಮುಂದೆ ಮಾಡಿ ರಾಜಕೀಯ ಮಾಡಬಾರ್ದು, ಅದು ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ದುರ್ಬಲಗೊಳಿಸಿ ನಾಶ ಮಾಡುತ್ತೆ ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳ ಮಧ್ಯಪ್ರವೇಶ ಅಗತ್ಯ ಇಲ್ಲ. ಇದೇನು ಹೇಳಿದೆ ನಾನು? ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳಿಪ್ಪ.